ಎಲ್ಲರ ಮನೆಯಲ್ಲೂ ಸಿಲಿಂಡ್ರು 1 ತಿಂಗಳು ಬಂದ್ರೆ ನಮ್ಮ ಮನೆಯಲ್ಲಿ ಸಿಲಿಂಡ್ರು 3 ಮಂತ್ಸ್ ಬರ್ತಿದೆ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಯಾಕೆ ಅಂದ್ರೆ ನಾವು ಪ್ರತಿ ಸರಿ ಕುಕ್ ಮಾಡೋವಾಗ್ಲೂ ಮಿಲ್ಟನ್ ಪ್ರೋ ಕುಕ್ ಸ್ಟೀಮರ್ ನ ಯೂಸ್ ಮಾಡ್ತೀವಿ. ಈ ಸ್ಟೀಮರ್ ಅಲ್ಲಿ 2 ಅವರ್ ಮಾಡೋ ಅಡುಗೆನ ಜಸ್ಟ್ 30 ಮಿನಿಟ್ಸ್ ಅಲ್ಲಿ ಮಾಡಬಹುದು. ಸೊ ನಿಮ್ಗೆ ಗ್ಯಾಸ್ ಉಳಿತಾಯ ಆಗುತ್ತೆ. ಈ ಬಾಕ್ಸ್ ಅಲ್ಲಿ ನಿಮ್ಗೆ 6 ಟೈಪ್ ಸ್ಟೀಮರ್ ಪ್ಲೇಟ್ಸ್ ಮತ್ತೆ ಇಡ್ಲಿ ಪ್ಲೇಟ್ಸ್ ಬರುತ್ತೆ ವಿತ್ 1 ಸ್ಟೀಲ್ ಕಡಾಯಿ. ನಾವಿವತ್ತು ಇಡ್ಲಿ, ಮಾವಿನಕಾಯಿ ಸಾಂಬಾರ್, ಚಟ್ನಿ, ಸಲಾಡ್ ಎಲ್ಲ ಜಸ್ಟ್ 30 ಮಿನಿಟ್ಸ್ ಅಲ್ಲಿ ಮಾಡೋದನ್ನ ತೋರಿಸ್ತೀವಿ. ನಮ್ಮಮ್ಮ ಫಸ್ಟ್ ಗೆ ಮಾವಿನಕಾಯಿ ಸಾಂಬಾರ್ಗೆ ರೆಡಿ ಮಾಡ್ಕೊಂತಾ ಇದ್ದಾರೆ. ಇದಕ್ಕೆ ಬೇಳೆ ಮತ್ತೆ ನೀರ್ನ ಹಾಕೊಂತಿದ್ದಾರೆ. ನಾವು ಸ್ಟೀಮ್ ಮಾಡೋದ್ರಿಂದ ನೀರ್ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಇದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೀಮರ್ ಪ್ಲೇಟ್ ಇರುತ್ತೆ. ನಿಮ್ಗೆ ಯಾವ ಸ್ಟೀಮರ್ ಪ್ಲೇಟ್ ಬೇಕೋ ಅದನ್ನ ಜೋಡಿಸ್ಕೊಳ್ಳಿ. ನೆಕ್ಸ್ಟ್ ಟೊಮೆಟೊ ಚಟ್ನಿ ಮಾಡೋದಕ್ಕೆ ಟೊಮೆಟೊ, ಈರುಳ್ಳಿ, ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿನ ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಇನ್ನ ನೆಕ್ಸ್ಟ್ ಲೇಯರ್ ಅಲ್ಲಿ ನಮ್ಮಮ್ಮ ಮಾವಿನಕಾಯಿ ಸಾಂಬಾರ್ ಮಾಡ್ತಾ ಇರೋದಕ್ಕೆ ಮಾವಿನಕಾಯಿ ಮತ್ತೆ ಮೆಣಸಿನಕಾಯಿ ಬೇಯಿಸೋದಕ್ಕೆ ಹಾಕ್ತಾ ಇದ್ದಾರೆ. ಅಂಡ್ ಸಲಾಡ್ ಕೂಡ ಇದ್ರಲ್ಲೇ ನಾವು ಬೇಯಿಸ್ಕೊಂಡ್ಬಿಡ್ತಾ ಇದೀವಿ. ಇನ್ನು ಲಾಸ್ಟ್ ಲೇಯರ್ ಅಲ್ಲಿ ಇಡ್ಲಿಗೆ ಇಟ್ಕೊಂತಾ ಇದೀವಿ. ಇದರಲ್ಲಿ ದೊಡ್ಡ ಇಡ್ಲಿ ಮತ್ತೆ ಬಟನ್ ಇಡ್ಲಿ ಪ್ಲೇಟ್ಸ್ ಕೂಡ ನಿಮ್ಗೆ ಬರುತ್ತೆ. ಎಲ್ಲ ಈ ತರ ಅರೇಂಜ್ ಮಾಡ್ಕೊಂಡಿದ್ದಾದ್ಮೇಲೆ 30 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಎಲ್ಲಾನು ಕುಕ್ ಆಗಿರುತ್ತೆ. ಸೊ ನಿಮ್ಗೆ 2 ಅವರ್ ಗ್ಯಾಸ್ ಉರ್ಸೋ ಬದಲು ಜಸ್ಟ್ 30 ಮಿನಿಟ್ಸ್ ಉರ್ಸಿದ್ರೆ ಸಾಕು. ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಸೊ ಒನ್ಸ್ ಬೆಂದಿದಾದ್ಮೇಲೆ ಇನ್ನ ನೆಕ್ಸ್ಟ್ ಪ್ರೋಸೆಸ್ ಈಸಿ. ಫಸ್ಟ್ ನಮ್ಮಮ್ಮ ರಸ ಮಾಡ್ತಾ ಇದ್ದಿದ್ರಿಂದ ಬೆಂದಿರೋ ಬೇಳೆನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬೇಕಾಗಿರೋ ತರಕಾರಿನ ನಾವು ಬೇಯಿಸಿರೋದನ್ನ ಆಡ್ ಮಾಡ್ಕೊಂಡ್ರು. ನೆಕ್ಸ್ಟ್ ಪಕ್ಕದಲ್ಲಿ ಚಟ್ನಿಗೆ ಕೂಡ ರೆಡಿ ಮಾಡ್ಕೊಂತಾ ಇದ್ರು. ಎಲ್ಲಾನು ಸಖತ್ತಾಗಿ ಬೆಂದ್ಬಿಟ್ಟಿರುತ್ತೆ. ಏನು ಬೇಯಿಸೋದು ಬೇಡ, ಜಸ್ಟ್ ಒಗ್ಗರಣೆ ಮತ್ತೆ ಉಪ್ಪು ಖಾರ ಆಡ್ ಮಾಡ್ಕೊಂಡ್ರೆ ರೆಸಿಪೀಸ್ ಎಲ್ಲ ರೆಡಿ ಆಗ್ಬಿಡುತ್ತೆ. ನಿಮ್ಗೂ ಈ ಪ್ರಾಡಕ್ಟ್ ಬೇಕಂದ್ರೆ ನಂಬರ್ ಕ್ಯಾಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಅಂಡ್ ಮರಿದಿರ ನನ್ನ ಪೇಜಸ್ ನೆಲ್ಲ ಫಾಲೋ ಮಾಡಿ. ಲಿಂಕ್ ಅಂತ ಕಮೆಂಟ್ ಮಾಡಿ, ನನ್ನ ಲಿಂಕ್ ನ DM ಮಾಡ್ತೀನಿ.